महाराज की सद्गुरुदेव की सद्गुरुदेव की सद्गुरुदेव की अंತಹ ಸದ್ಗುರುವಿನ ದಯದಿಂದ ಆ ಆನಂದ ತುಂಬಿ ತುಳುಕ್ತದ, ತುಂಬಿ ಹರಿತದ. ಯುವಕರನ್ನು ಜಾಗೃತಿ ಮಾಡಲು ಶಾಲೆಗಳಲ್ಲಿ ಈವರೆಗೆ 64 ಶಾಲೆಗಳನ್ನು ಕ್ರಮಿಸಿ ವಿಶಿಷ್ಟವಾಗಿ ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏನಪ್ಪ ಬರಂಗಿಲ್ಲ ನಾನು. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಈ ಶಾಂತಿ ಕುಟೀರ ಆಶ್ರಮದೊಳಗ ಆಕ್ಟಿವಿಟೀಸ್ ಮಾರ್ನಿಂಗ್ ಯೋಗ ಇಂಥವು ಏನಾದ್ರು ಇರ್ತವೆ ಮಾಡ್ತೀವಿ. ನಮ್ಮ ಈ ಸಂಪ್ರದಾಯ ಇರೋದು ವಿಶೇಷವಾಗಿ ಜ್ಞಾನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಅದ. ಅಂದ್ರೆ ಬೆಳಿಗ್ಗೆ 5 ಗಂಟೆಗೆ ಇಲ್ಲಿ ಕಾಕಡಾರತಿ ನಡೀತದೆ. 4:15ಗೆ ಎಲ್ಲಾರ್ಗು ಎಚ್ಚರ ಮಾಡುವಂತಹ ಒಂದು 100 ಸಲ ಗಂಟೆ ಬಾರಿಸ್ತಾರೆ. 5 ಗಂಟೆಯಿಂದ ಆಕ್ಟಿವಿಟಿ ಶುರು ಆಗ್ತವೆ. 5ರಿಂದ 5:25 5:30 ತನಕ ಕಾಕಡಾರತಿ, ಆಮೇಲೆ ಸಾಮೂಹಿಕ ಧ್ಯಾನ, ಆಮೇಲೆ ಚಹಾಪಾನ, ಆಮೇಲೆ ಶ್ರಮದಾನ, ಆಮೇಲೆ ಇಲ್ಲಿ ದತ್ತಾತ್ರೇಯ ದೇವಸ್ಥಾನ ಮಹಾರಾಜರ ಸಮಾಧಿ ಮಂದಿರ ಇಲ್ಲಿ ವಿಶೇಷ ಪೂಜೆ ನಡೀತದೆ. 12 ಗಂಟೆಗೆ ನಿತ್ಯ ಪಠಣೀಯ ಶ್ಲೋಕಗಳನ್ನ ಹೇಳ್ತಾ ದಾಸಬೋಧ ನಮ್ಮ ಸಂಪ್ರದಾಯದ ಮೂಲ ಗ್ರಂಥ. ಆ ಮೂಲ ಗ್ರಂಥದ ಒಂದು ಸಮಾಸವನ್ನ ಓದಿ, ಆಮೇಲೆ ಮಹಾರಾಜರು ಅದನ್ನ ಮರಾಠಿಯಿಂದ ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ. ಆಮೇಲೆ ಸಮರ್ಥ ರಾಮದಾಸರೇ ಬರೆದಿರ್ತಕ್ಕಂತಹ ಮನಾಚೆ ಶ್ಲೋಕ ಮನೋಬೋಧ ಅದನ್ನು ಮಹಾರಾಜರು ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ. ಅದ್ರದ್ದು ಒಂದು 5 ಶ್ಲೋಕಗಳನ್ನ ಅರ್ಥಸಹಿತವಾಗಿ ಅನುಸಂಧಾನ ಮಾಡ್ಕೊತಾ ಓದಿ ವಿವಿಧ ಅದಕ್ಕಿಂತ ಮುಂಚೆಯೇ ನಾವು ಆಗಲೇ ಹೇಳಿದ ಹಾಗೆ ನಿತ್ಯ ಪಠಣೀಯ ಶ್ಲೋಕ ಅಂದ್ರ ಕೆಲವು ಶಂಕರಾಚಾರ್ಯರು ಮಾಡಿರ್ತಕ್ಕಂತಹ ಶ್ಲೋಕಗಳನ್ನಾಗಲಿ, ಭಗವದ್ಗೀತೆಯ 2ನೇ ಅಧ್ಯಾಯ 15ನೇ ಅಧ್ಯಾಯ ಅದರ ಅರ್ಥಸಹಿತವಾಗಿ ನಾವು ಕಾಮನ್ ರೀಡಿಂಗ್ ಮಾಡ್ತೀವಿ. ಅಂದ್ರೆ ಒಬ್ರು ಓದ್ತಾರ ಶ್ಲೋಕ ಎಲ್ಲಾರು ಅನ್ನೋದು ಅರ್ಥ ಒಬ್ರು ಓದ್ತಾರ, ಆ ರೀತಿ ಅದನ್ನ ಮನನ ಮಾಡಿ. ಹಾಗೆ ಯೋಗ ವಾಸಿಷ್ಠದ ಕೆಲವು ಶ್ಲೋಕಗಳನ್ನ ಶಂಕರಾಚಾರ್ಯರು, ಆಮೇಲೆ ರಮಣ ಮಹರ್ಷಿ ಬರೆದಿರ್ತಕ್ಕಂತಹ ಕೆಲವು ಶ್ಲೋಕಗಳನ್ನ ಅವು ಎಲ್ಲ ಪಠಣ ಮಾಡ್ತೀವಿ. ದಾಸಬೋಧ ಗ್ರಂಥ ವಾಚನ ಆಗ್ತದ, ಸಾಂಪ್ರದಾಯಿಕ ಭಜನೆ ಆಗ್ತದ, 1 ಗಂಟೆಗೆ ಪ್ರಸಾದ ಇರ್ತದ. ಆಮೇಲೆ ಮಧ್ಯಾಹ್ನ ವಿಶ್ರಾಂತಿ ಆದ್ಮೇಲೆ ಮತ್ತೆ 4 ಗಂಟೆಗೆ ಚಹಾ, 5 ಗಂಟೆಗೆ ಸಾಯಂಕಾಲದ ಭಜನೆ. ಅಲ್ಲಿ ಸಮರ್ಥ ಸದ್ಗುರು ಮಹಾರಾಜರು ಬರೆದಿರ್ತಕ್ಕಂತಹ ಸುಲಭ ಆತ್ಮಜ್ಞಾನ ಗ್ರಂಥದ ಒಂದು ಪ್ರಕರಣ ಓದ್ತೀವಿ. ಸುಲಭ ಆತ್ಮಜ್ಞಾನ ಗ್ರಂಥ ಈಗಾಗಲೇ ನಾನು ತಿಳಿಸಿದ ಹಾಗೆ ಬಹಳ ಸಾಧಕರಿಗೆ ನೇರವಾಗಿ ತಮ್ಮ ಸಾಧ್ಯ ಆಗಿರತಕ್ಕಂತಹ ಆತ್ಮಜ್ಞಾನ ಕಡೆಗೆ ಕರೆದುಕೊಂಡು ಒಯ್ಯುವಂತಹ ಅತ್ಯಂತ ಸುಲಭ ಸರಳ ಭಾಷೆಯ, ಹೃದಯಕ್ಕೆ ತಟ್ಟುವಂತಹ ಭಾಷೆಯ ಗ್ರಂಥ. ಪ್ರತಿಯೊಬ್ಬ ಮುಮುಕ್ಷು ಜಿಜ್ಞಾಸು ಓದಲೇಬೇಕಾದಂತಹದ್ದು. ಅನೇಕ ಭಾಷೆಯಲ್ಲಿ ಸುಮಾರು ಒಂದು 8-10 ಭಾಷೆಯಲ್ಲಿ ಅದನ್ನ ಭಾಷಾಂತರಿತ ಆಗಿದೆ. ಆ ಗ್ರಂಥದ ಒಂದು ಪ್ರಕರಣ ಓದಿ ಸಾಯಂಕಾಲ ಸಾಂಪ್ರದಾಯಿಕ ಭಜನೆ, ಪದಪದ್ಯ ಗಾಯನ, ಭಾರುಡ. ಆಮೇಲೆ ರಾತ್ರಿ ಮತ್ತೆ 8 ಗಂಟೆಗೆ ದಾಸಬೋಧ ಗ್ರಂಥದ ವಾಚನ ಮತ್ತು ಸಾಂಪ್ರದಾಯಿಕ ಭಜನೆ 1 ಗಂಟೆ ನಡೀತದೆ. ಅವ ಮತ್ತೆ ಪದಪದ್ಯ ಗಾಯನ. ಹೀಗೆ ದಿವಸದಾಗ 4 ಸಲ ಇಲ್ಲಿ ನಮ್ಮ ಆಶ್ರಮ ಇದು 1900 ಸುಮಾರು 60ರಿಂದ ಇವತ್ತಿನವರೆಗೆ ಒಂದು ಭಜನೆಗೆ ಕಂಡು ಬಿದ್ದಿಲ್ಲ. ಯಾವುದೇ ಪರಿಸ್ಥಿತಿ ಇರಲಿ, ಏನೇ ಆದ್ರೂ ಕೂಡ ಈ 4 ಹೊತ್ತದ ಭಜನೆಗಳು ಆಶ್ರಮದಲ್ಲಿ ನಡೀತವೆ. ಕಾಕಡ ಆರತಿ ಭಜನೆ ಎಲ್ಲ ಊರ್ ಜನನು ಬರ್ತಾರೆ ಅಂದ್ರೆ ಸಾಯಂಕಾಲದ ಭಜನೆಗೆ ಕನ್ನೂರು ಗ್ರಾಮದಿಂದ ಬಂದಿರ್ತಾರ. ಗುರುವಾರ, ರವಿವಾರ, ಅಮಾವಾಸ್ಯೆ, ಹುಣ್ಣಿಮೆ ಹಿಂಗ ಭಕ್ತಾದಿಗಳು ಯಾವಾಗ ಈಗ ಬಂದಿರ್ತಾರ. ಒಂದು ವೇಳೆ ಒಬ್ಬ ಅಧ್ಯಾತ್ಮವಾದಿ ಅದ, ಅವನಿಗೇನೋ ಚೇಂಜ್ ಆಗಿ ನಾ ಈ ಆಶ್ರಮದಲ್ಲಿ ಆಧ್ಯಾತ್ಮವಾದಿಯಾಗಿ ಇರ್ತೀನಿ ಅಂದ್ರೆ ಅವನಿಗೆ ಎಂಟ್ರೆನ್ಸ್ ಇದೆ ಅಂದ್ರೆ ಇಲ್ಲ. ಸಾಧಕರ ಸಲುವಾಗಿ ಮಹಾರಾಜರು ಈ ಆಶ್ರಮವನ್ನ ಕಟ್ಟಿಸಿದ್ದಾರೆ. ಯಾರು ಸಾಧಕರಾಗಿ ಬಂದು ಸಾಧನೆ ಮಾಡ್ತೀವಿ ಅವ್ರಿಗೆಲ್ಲರಿಗೂ ಮುಕ್ತ ದ್ವಾರ ಅದ. ಅಲ್ಲ, ಅದಕ್ಕೇನ್ರಿ ಹಿಂಗ ಕೆಲವೊಂದು ಪ್ರೊಸೀಜರ್ ಇರ್ಬೋದು. ಅಂದ್ರೆ ಯಾರು ಬೇಕಾದಾಗೂ ಬಂದ್ರು ಸಾಧಕರಾಗಿ ಅವರು ಸಾಧಕಿರ್ಬೇಕು. ನಾಟ್ ಫಾರ್ ಎನಿ ಎಂಟರ್ಟೈನ್ಮೆಂಟ್ ಅವ್ರ ಲಾಡ್ಜಿಂಗ್ ಬೋರ್ಡಿಂಗ್ ತರ ಅಲ್ಲ. ಅವ್ರು ಬಂದು ಸಾಧನೆಗೋಸ್ಕರ ಇರ್ತೀವಂದ್ರೆ ಅವ್ರಿಗೆ. ಫಾರ್ ಎಕ್ಸಾಂಪಲ್ ಸಾಧನೆ ಅಂದ್ರೆ ಯಾವ ತರ ಹೇಳ್ತಾರೆ ಅಂದ್ರೆ ನಮ್ಮ ಆಶ್ರಮದಲ್ಲಿ ಏನು 4 ಭಜನೆ ನಡೀತದೆ, ಅದರಲ್ಲಿ ಪಾಲ್ಗೊಳ್ಬೇಕು. ಮಹಾರಾಜರು ಬರೆದಿರ್ತಕ್ಕಂಥ ಗ್ರಂಥಗಳನ್ನ ಓದಬೇಕು. ಅವ್ರು ಯಾವುದೇ ಸಂಪ್ರದಾಯದವರು ಇರ್ಲಿ. ಖರೆ ಸಾಧನೆ ಅಂದ್ರ ಅಂತರ್ಮುಖ ಆಗಿ
ಯಾವುದು ಹರಟಿ ಗಿರಟಿ ಆಗ್ಲಿ ರಾಜಕಾರಣ ಯಾವ ಕಾಸ್ಟು ಗೀಸ್ಟು ಹೌದು ಯಾವುದೇ ಜಾತಿ ಮತ ಪಂಥ ಲಿಂಗ ಭೇದ ಯಾವುದೂ ಇಲ್ಲ ಇಲ್ಲಿ. ಈ ನಮ್ಮ ಸಂಪ್ರದಾಯದ ಅದೇ ವಿಶೇಷತೆ. ಇಲ್ಲಿ ಎಲ್ಲಾ ಜಾತಿಯವರಿಗೆ ಮುಕ್ತ ಪ್ರವೇಶ ಇದೆ. ನಾಥ ಸಂಪ್ರದಾಯ ಅಂದ್ರೆ ಹೌದು, ನಮ್ದು ಇದು ನಾಥ ಸಂಪ್ರದಾಯ. ಹೀಗಾಗಿ ನಾವು ಜಯಕಾರನ ಹೇಳ್ಬೇಕಾದ್ರೆ ಸದ್ಗುರುನಾಥ್ ಮಹಾರಾಜ್ ಕಿ ಜೈ ಅಂತ ಹೇಳ್ತೀವಿ. ಇದು ನವನಾಥರ ಪೈಕಿ ರೇವಣನಾಥದಿಂದ ಡಿಸೆಂಡ್ ಆಗಿರ್ತಕ್ಕಂಥದ್ದು. ಹಿಂಗಾಗಿ ಇದ್ರೊಳಗೆ ಯಾವುದೇ ಭೇದ ಇಲ್ಲ. ಅದು ಪ್ರೀ ರಿಕ್ವಿಸಿಟ್ ಈಸ್ ಶಿರಡಿ ಸಾಯಿಬಾಬಾನು ನಾಥ ಸಂಪ್ರದಾಯ ಇದೆ. ಈಗ ಅಪ್ಪಾಜಿ ಗಣಪತರಾವ್ ಅಪ್ಪಾಜಿ ಎಷ್ಟು ಬುಕ್ಸ್ ಬರೆದಿದ್ದಾರೆ? ಸುಮಾರು ಒಂದು 60 ಟೈಟಲ್ಸ್ ಅವರೇ ಬರೆದದ್ದು. ಆಮೇಲೆ ಕೆಲವು ಸಂಪಾದಿತ ಗ್ರಂಥಗಳವ. ಉದಾಹರಣಾರ್ಥವಾಗಿ ಶ್ರೀಕೃಷ್ಣ ಗೀತೆ ಅಂತ ಭಾಗವತ ಒಳಗಿಂದ 11ನೇ ಸ್ಕಂದದ ಮೇಲೆ ಅವರು ಭಾಷಾಂತರ ಬರೆದಿದ್ದಾರೆ. ಧ್ಯಾನ ಯೋಗದ ಬಗ್ಗೆ ಹೇಳಿದ್ದಾರೆ. ಧ್ಯಾನ ಯೋಗದ ಬಗ್ಗೆ ಭಗವದ್ಗೀತೆಯ 6ನೇ ಅಧ್ಯಾಯ, ಅದ್ರ ಬಗ್ಗೆ ಯಾರ್ಯಾರು ಏನೇನು ತಾತ್ಪರ್ಯ ಹೇಳಿದ್ದಾರೆ, ಯಾರ್ಯಾರು ಏನೇನು ಟೀಕಾ ಬರೆದಿದ್ದಾರೆ, ಅದನ್ನೆಲ್ಲ ಅಧ್ಯಯನ ಮಾಡಿದ್ದಾರೆ. ಅಂದ್ರೆ ಈ ಶಂಕರಾಚಾರ್ಯರು ಏನ್ ಹೇಳ್ತಾರ, ನಿಂಬಾರ್ಕಾಚಾರ್ಯರು ಏನ್ ಹೇಳ್ತಾರ, ಮಧ್ವಾಚಾರ್ಯರು ಏನ್ ಹೇಳ್ತಾರ, ರಾಮಾನುಜಾಚಾರ್ಯರು ಏನ್ ಹೇಳ್ತಾರ, ಟಿಳಕರು ಏನ್ ಹೇಳ್ತಾರ, ಅರವಿಂದ್ರ ಏನ್ ಹೇಳ್ತಾರ, ಈ ಭಗವದ್ಗೀತೆಯಲ್ಲಿ ಪ್ರಣೀತ ಧ್ಯಾನ ಯೋಗ ಏನಿದೆ ಅದನ್ನೆಲ್ಲ ಒಂದು ಶೋಧ ಗ್ರಂಥ ರೀತಿಯಿಂದ ಮಾಡಿದ್ದಾರೆ. ಆದ್ರೆ ಸುಲಭ ಆತ್ಮಜ್ಞಾನ ಅತ್ಯಂತ ಇದು ಯಾವುದೇ ಗೋಜಿಗೆ ಹೋಗದೆ, ಅಂದ್ರೆ ಇಲ್ಲಿ ಸ್ಕಾಲರ್ಲಿ ಜನಕ್ಕೂ ಅಪೀಲ್ ಆಗಿರಬೇಕು. ಆಮೇಲೆ ಅಗದಿ ಮುಗ್ಧರಿದ್ದಾರೆ, ಅವ್ರಿಗೆ ಅಗದಿ SSLC ಪಾಸ್ ಆಗ್ಯಾರ, ಕನ್ನಡ ಓದ್ಲಿಕ್ಕೆ ಬರ್ತದ ಅಂತವ್ರಿಗೂ ಕೂಡ ಅದನ್ನ ಅಪೀಲ್ ಆಗುವ ಹಂಗೆ ಮಹಾರಾಜರು ಅತ್ಯಂತ ಅನುಭವದಿಂದ ಬಹಳ ಶಾಸ್ತ್ರದ ಕೊಟೇಶನ್ ಜಾಸ್ತಿ ಕೊಡ್ಲಾರ್ದೆ ತಮ್ಮ ಸ್ವಂತ ಅನುಭವ ಶಾಸ್ತ್ರದ ಆಧಾರದಿಂದ ಗ್ರಂಥ ರಚನೆಯನ್ನ ಮಾಡಿದ್ದಾರೆ. ಅವ್ರದ್ದು ವಿಶೇಷವಾಗಿ ಅದೇ ಇತ್ತು. ಅವ್ರು ಯಾವಾಗಲೂ ಅಂಡರ್ ಲಾಕ್ ಅಂಡ್ ಕೀ ಇರೋರು, ಅಂದ್ರೆ ಏಕಾಂತ ಪ್ರಿಯರು, ಮನನಶೀಲರು. ಅವರು ಬರೆದಿರ್ತಕ್ಕಂತಹ ಗ್ರಂಥಗಳು ಎಷ್ಟು ಪರಿಣಾಮ ಮಾಡಿವೆ ಅಂದ್ರೆ, ಒಬ್ರು SK ರಾಮಚಂದ್ರ ರಾಯರು ಅಂತ ಬಹಳ ಪ್ರಕಾಂಡ ಪಂಡಿತರು, ಷಟ್ಶಾಸ್ತ್ರ ಸಂಪನ್ನರು, ಬೆಂಗಳೂರಿನಲ್ಲಿ ಇರೋರು. ಅವರು ನಮ್ಮೊಬ್ರು ಗುರು ಬಂದು RL ಜಹಾಗೀರ್ದಾರ್ ಅಂತ, ರವಿ ಜಹಾಗೀರ್ದಾರ್ ಅಂತ ಹೇಳ್ತಾರೆ. ಅವರು ಒಂದು ಕಪಾಲ ಶಾಸ್ತ್ರಿ ಸಾಕ್ಷಿ ಅಂತ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರು. RL ಕಶ್ಯಪ್ ಅಂತ ಅಮೆರಿಕದಲ್ಲಿ ಇದ್ದು ಅವರು ಭಾರತಕ್ಕೆ ಬಂದು ವೇದಗಳನ್ನ ಕನ್ನಡಕ್ಕೆ ಇಂಗ್ಲಿಷಕ್ಕೆ ತರ್ಜುಮೆ ಮಾಡ್ತಾ ಇದ್ರು. ಇವರು ಇಂಗ್ಲಿಷಿಂದ ಕನ್ನಡ ಭಾಷೆಗೆ ಭಾಷಾಂತರ ಮಾಡುವಂತ ಕಾಯಕದಲ್ಲಿ ಇದ್ದವರು. SK ರಾಮಚಂದ್ರ ರಾಯರು ರವಿ ಜಹಾಗೀರ್ದಾರ್ ಅವ್ರ ಕಡೆ ಬಂದು ಕೇಳ್ತಾರೆ, ನೀವು ವಿಜಾಪುರ ಜಿಲ್ಲೆಯವರು, ನಿಮ್ಗೆ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರು ಗೊತ್ತಾ? ನಮ್ಮ ಗುರುಗಳ್ರಿ, ನಾನು ಅವ್ರ ಕಡೆಯಿಂದ ನಾಮ ತಗೊಂಡಿನಿ, ಬೋಧ ತಗೊಂಡಿನಿ, ದೀಕ್ಷೆ ತಗೊಂಡಿನಿ. ಒಂದ್ ಕೆಲಸ ಮಾಡಿದ್ರೆ ಅವರು ಬರೆದಿರ್ತಕ್ಕಂಥ ಗ್ರಂಥ ಓದಬೇಕಾಗಿದೆ, ತರಸ್ರಿ ಅಂತ. ಸೊ ಅವರು ಆಶ್ರಮದಿಂದ ಮಹಾರಾಜರು ಬರೆದಿರ್ತಕ್ಕಂತಹ ಆತ್ಮಜ್ಞಾನದ ರಸದೂಟ, ಸಾಧಕರ ದಾರಿದೀಪ, ಅನುಭವ ಜ್ಞಾನ, ಇಂತಹ ಒಂದು 4 ಗ್ರಂಥಗಳು ಮಹಾರಾಜರು ಬರೆದಿರ್ತಕ್ಕಂಥ ಬಿಡಿ ಗ್ರಂಥಗಳನ್ನ. ಅವಾಗಿನ ಸುಲಭ ಆತ್ಮಜ್ಞಾನ ಆಗಿದ್ದಿಲ್ಲ. ಈ ಅನುಭವ ಜ್ಞಾನ, ಸಾಧಕರ ದಾರಿದೀಪ, ಆತ್ಮಜ್ಞಾನದ ಸುಲಭ ವಿವರಣೆ, ಇವೆಲ್ಲ ಗ್ರಂಥಗಳನ್ನ ಅವ್ರು ಕೊಟ್ರ SK ರಾಮಚಂದ್ರ ರಾಯರು ಷಟ್ಶಾಸ್ತ್ರ ಪಂಡಿತರು ಅದನ್ನ ಓದಿ ಆಫೀಸ್ ಬಂದು ಒಂದು ಉದ್ಗಾರ ತೆಗಿತಾರೆ. ಅವ್ರು ಹೇಳ್ತಾರೆ, ನಾನು 10 ಪುಸ್ತಕಗಳನ್ನ ಬರೆದಿದ್ದೀನಿ, 100 ಪುಸ್ತಕಗಳ ವಿಮರ್ಶೆ ಮಾಡಿದ್ದೀನಿ, ಆದ್ರೆ ವೇದಾಂತ ಅಂತಹ ಕಠಿಣ ವಿಷಯ ಇಷ್ಟು ಸರಳವಾಗಿ ಹೇಳುವವರು ನಮ್ಮ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರು ಮೊದಲಿಗರು. ಅವರು ಪರಮಾತ್ಮನ ಹೊಳಪನ್ನ ಕಂಡವರು ಅಂತ ಉದ್ಗಾರ ತೆಗಿತಾರೆ. ಅಷ್ಟೇ ಅಲ್ಲ, ಅವ್ರು ಮುಂದೆ ಒಂದು ಸಣ್ಣ ಕಾದಂಬರಿ ಬರೀತಾರೆ, ಅವಧೂತ್ ಅಂತ. ಅದ್ರೊಳಗ ಅದ್ರ ಮುನ್ನುಡಿ ಒಳಗ ಸಾಯಿಬಾಬಾ, ರಮಣ ಮಹರ್ಷಿಗಳು, ಅಕ್ಕಲ್ಕೋಟ್ ಸ್ವಾಮಿಗಳು, ಇಂಥವರೆಲ್ಲ ಅವಧೂತರ ಸಾಲಿಗೆ ಕನ್ನೂರ ಗಣಪತರಾವ್ ಮಹಾರಾಜರು ಕೂಡ ಅವಧೂತ ಪರಂಪರೆಗೆ ಸೇರಿದವರು ಅಂತ ಉಲ್ಲೇಖ ಮಾಡ್ತಾರೆ. ಅಂದ್ರೆ ಅವ್ರ ಗ್ರಂಥದೊಳಗ ಅಷ್ಟು ಗ್ರಂಥ ಆಗ್ಲಿ, ಅವ್ರ ಬೋಧ ಆಗ್ಲಿ, ಅವ್ರ ಇರುವಿಕೆ ಒಳಗಾಗ್ಲಿ ಕೂಡ ಆ ರೀತಿಯ ಒಂದು ಅಧ್ಯಾತ್ಮದ ತುದಿಯ ಏನು ಅನುಭವ ಪ್ರಾಮಾಣ್ಯದ ಅದಕ್ಕೆ ಅವರು ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿದ್ರು. ಹೊರಗಿನ ಜಗಮಗಾಟ ಆಗ್ಲಿ, ಪ್ರಸಿದ್ಧಿ ಆಗ್ಲಿ, ಇದಕ್ಕೆ ಆಮೇಲೆ ದುಡ್ಡು ಆಗ್ಲಿ, ಇಂಥದ್ದು ಯಾವುದೇ ವಿಷಯಕ್ಕೂ ಅವರು ಪ್ರಯತ್ನ ಮಾಡಲಿಲ್ಲ. ಪ್ರಸಿದ್ಧಿ ಪರಾನ್ಮುಖರಾಗಿ ಇದ್ದು ಕೇವಲ ಮುಮುಕ್ಷುಗಳು, ಜಿಜ್ಞಾಸುಗಳು ಏನಿರ್ತಾರ, ಯಾರಿಗ ಸಾಧನೆ ಮಾಡ್ಬೇಕಂತ ಸಾಧಕರು ಇರ್ತಾರ, ಅಂತವ್ರಿಗೆ ನಮ್ಮ ಅನುಕೂಲ ಆಗಲಿ ಅಂತ ಅವ್ರಿಗೆ ಮುಕ್ತ ಪ್ರವೇಶ ಇತ್ತು. ಯಾರು ಬೇಕಾದರೂ ಬಂದು ಯಾವಾಗ ಬೇಕಾದಾಗ ಅವ್ರನ್ನ ಸಂದರ್ಶಿಸಬಹುದಾಗಿತ್ತು.
ಹಂಗ ನಿಜವಾಗ್ಲ ಅಧ್ಯಾತ್ಮ ಪರಮಾರ್ಥಕ್ಕಾಗಿಯೇ ಮೀಸಲಾಗಿರ್ತಕ್ಕಂತಹ ಸಂಸ್ಥೆ ಇದು ಶಾಂತಿಕುಟೀರ. ಇಲ್ಲಿ ಬೇರೆ ಯಾವುದೇ ಆಕ್ಟಿವಿಟಿಗೆ ಸ್ಕೂಲು, ಕಾಲೇಜು, ದವಾಖಾನೆ ಇಂಥದ್ದು ಯಾವುದಕ್ಕೂ ಮುದ್ದಮ್ಮ ಮಹಾರಾಜರು ಹಚ್ಕೊಂಡಿಲ್ಲ. ಯಾಕಂದ್ರೆ ಇದು ಒಂದು ಪಾವಿತ್ರ್ಯತೆ ಉಳಿಲಿ, ಇದು ಕೇವಲ ಒಂದು ಅಧ್ಯಾತ್ಮಕ್ಕೆ ಮೀಸಲಾದ ಸಂಸ್ಥೆ ಆಗಲಿ ಅಂತ ಮಹಾರಾಜರ ಉದ್ದೇಶ ಆಗಿತ್ತು. ಸರಿ, ಈಗ ನೀವು ಟೋಟಲಿ ಎಷ್ಟು ವರ್ಷ ಇದ್ರಿ ಅಂದ್ರಿ ಸರ್ ಅವ್ರ ಒಡನಾಟ? ನಾ ಅದೇ ಬಾಲ್ಯದಿಂದನೂ ಇದ್ದೆ, ಕಾಯಮವಾಗಿ ಇಲ್ಲಿ ಬಂದು ನೀವು ಬಂದ ಮೇಲೆ 7-8 ವರ್ಷ ಇಲ್ಲಿ ಕಾಯಮವಾಗಿ ಅವ್ರ ಸೇವಾ ಮಾಡ್ಕೋತ ಇದ್ರಿ. ನೀವು ಈಗ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಪರ್ಯಟನ ಮಾಡ್ತಾ ಇರ್ತೀರಿ, ಏನು ಕಾನ್ಸ್ಟಂಟ್ ಇಲ್ಲೇ ಇರ್ತೀರಿ? ಈ ರಾಮರಾಜ ಕಲಾಮೇಳ ಏನು ಸಂಸ್ಥೆ ಅದ, ಅಲ್ಲಿ ಎಲ್ಲೆಲ್ಲಿ ಕರೀತಾರ ಅಲ್ಲೆಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ತೀನಿ. ಆದ್ರೆ ಹೆಡ್ ಕ್ವಾರ್ಟರ್ಸ್ ಶಾಂತಿಕುಟೀರ ಕನ್ನೂರೆ. ಎಲ್ಲಿ ಕಾರ್ಯಕ್ರಮ ಕರೀತಾರ ಅಲ್ಲಿ ಹೋಗೋದು, ವಾಪಸ್ ಇಲ್ಲೇ ಬರೋದು. ಅವ್ರು ಯಾವ ತರ ಅರೇಂಜ್ ಮಾಡ್ತಾರ್ರಿ ಕಾರ್ಯಕ್ರಮ ಅವರು? ಅಂದ್ರ ಈಗ ಉದಾಹರಣಾರ್ಥವಾಗಿ ಈಗ ಬಿಳೆಬಾವಿ ಅಂತದ ತಾಳಿಕೋಟೆ, ಅಲ್ಲಿ ಹೋಗ್ತಾ ಇದೀವಿ. ಅವರಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ರಾಮರಾಜ ಕಲಾಮೇಳ ಕಾರ್ಯಕ್ರಮಕ್ಕೆ ಕರೀರಿ, ನಾವು ಎಲ್ಲ ಕಲಾವಿದರು ನಮ್ಮ ಹಾರ್ಮೋನಿಯಮು, ತಬ್ಲಾ, ಸಾಥಿ ಎಲ್ಲ ರಾಮರಾಜ್ಯ ಕಲಾಮೇಳ ಅಂತ ನಿಮ್ದೇ ಅದು? ಹೌದು, ಮಹಾರಾಜರೇ ಸ್ಥಾಪನೆ ಮಾಡಿರ್ತಕ್ಕಂಥ ಸಂಸ್ಥೆ ಅದು. ಅದಕ್ಕೆ ಈ ವರ್ಷ 25 ವರ್ಷಗಳು ಆಗಿದ್ದು. ಏನೇನು ಯಾವ್ಯಾವ ಇದನ್ನ ಪ್ಲೇ ಮಾಡ್ತೀವಿ? ಅದ್ರೊಳಗ ಸ್ವಾಮಿ ವಿವೇಕಾನಂದರಾಗ್ಲಿ, ಪಾರುಡ ಮಾಡೋದಾಗ್ಲಿ, ಬುಡುಬುಡುಕ್ಯ, ಹುಚ್ಚ, ಸಾರೋ ನಾಯನಾರು, ಹಿಂಗೆ ಬೇರೆ ಬೇರೆ ಪಾತ್ರದ ಮುಖಾಂತರ ಜನರಿಗೆ ಆಧ್ಯಾತ್ಮ ತತ್ವವನ್ನ ಸರಳವಾಗಿ ಒಂದು ಮನೋರಂಜನದ ಲೇಪನದೊಂದಿಗೆ ಎಲ್ಲ ನೀವೇ ಮಾಡ್ತೀರಿ? ನಾನು ಮತ್ತೆ ನನ್ನ ಜೊತೆಗೆ ನಮ್ಮ ಗುರುಬಂಧು ಗುರುಭಗಿನಿಯರು ಇರ್ತಾರೆ. ಉದಾಹರಣಾರ್ಥವಾಗಿ ಈಗ ಎಲ್ಲರೇ ಒಂದು ಆ ಸನ್ನಿವೇಶ ನೋಡ್ತೀವಿ. ಕಾಲೇಜ್ ಹುಡುಗರಿಗೆ ನಾವು ಹೋಗಿ ಬಾರೋಡ್ ಹೇಳಿದ್ರೆ ಅಪೀಲ್ ಆಗಂಗಿಲ್ಲ, ಅವ್ರಿಗೆ ವಿವೇಕಾನಂದ ತತ್ವಗಳನ್ನೇ ಹೇಳ್ಕೊಡ್ಬೇಕು. ಈಗ ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ಆಯ್ತು, 75 ವರ್ಷ ಆಯ್ತು ನಮಗೆ ಸ್ವಾತಂತ್ರ್ಯ. ಆ ಸಮಯದಲ್ಲಿ ನಾವೇ ಒಂದು ತಂಡ ಕಟ್ಕೊಂಡು ನಮ್ಮ ವಿಜಾಪುರದ ಗುರುಬಂಧು ಗುರುಭಗಿನಿಯರು ಅವರೆಲ್ಲ ಸೇರ್ಕೊಂಡು ಯುವ ಜಾಗೃತಿ ಅಂತ ಕಾರ್ಯಕ್ರಮ ಸುಮಾರು ಒಂದು 75 ಅಂತ ಇಟ್ಕೊಂಡಿದ್ವಿ. ಅದ್ರ ಸನಿ 100 ಶಾಲಾ ಕಾಲೇಜ್ ಒಳಗ ಅದು ಕಾರ್ಯಕ್ರಮ ಮಾಡಿದ್ವಿ. ಅದ್ರೊಳಗ ಮಕ್ಕಳಿಗೆ ಸ್ಕ್ರೀನ್ ಟೈಮ್ ಕಡಿಮೆ ಮಾಡೋದು, 2ನೇದು ಗುರು ಹಿರಿಯರಿಗೆ ಗೌರವ ಕೊಡೋದು, 3ನೇದಾಗಿ ಸ್ವಾಮಿ ವಿವೇಕಾನಂದರ ಉದಾತ್ತ ವಿಚಾರ ಆಗಿರ್ತಕ್ಕಂಥ ಯು ಹ್ಯಾವ್ ಬಾರ್ನ್ ಆಸ್ ಅ ಮ್ಯಾನ್, ಲೀವ್ ಸಮ್ ಮಾರ್ಕ್ ಬಿಹೈಂಡ್. ಮನುಷ್ಯರಾಗಿ ಹುಟ್ಟಿ ಅಂದ್ಮೇಲೆ ನೀ ಏನಾದ್ರೂ ಒಂದು ಗಳಿಸ್ಬೇಕು, ಸಾಧಿಸ್ಬೇಕು, ಆ ವಿಚಾರವಾಗಿ. 4ನೇದ್ದು ನಮ್ಮ ಸ್ವಾತಂತ್ರ್ಯ ಸೈನಿಕರ ಬಗ್ಗೆ, ಅದು ಹೋರಾಟದ ಬಗ್ಗೆ ಹೇಳ್ಕೊಡೋದು. ಹೀಗೆ ಮತ್ತೆ ನೀತಿ, ಮಾರಲ್ ವ್ಯಾಲ್ಯೂಸ್ ಬಗ್ಗೆ. ಈಗ ನೀವು ಹೇಳಿದ್ರಲ್ರಿ ಗುರುಜಿ, ಜಾನಪದ ಗೀತೆ, ಬುಡುಬುಡಿಕೆ ಈಗೆಲ್ಲ ಮಾಯಾಗಿ ಹೋಗ್ತಾವೆ ಜಾನಪದ. ಯಾಕಂದ್ರೆ ನನಗೂ ಜಾನಪದ ಗೀತೆಗಳ ಹುಚ್ಚು. ಅದರದ್ದು ಹುಡುಕಾಡಿ ಯೂಟ್ಯೂಬ್ ಮಾಡ್ಬೇಕಂದ್ರೆ ಎಲ್ಲಿ ಸಿಗ್ತಾ ಇಲ್ಲ. ನಮ್ಮ ಸಮರ್ಥ ಸದ್ಗುರು ಮಹಾರಾಜರು ಈ ದಿವಸ ಬರ್ತದಂತ ಆವಾಗ ಅಂದ್ರೆ ಸುಮಾರು ಒಂದು 60s 70s ಒಳಗೆ ಅವರು ಯಾರ್ಯಾರು ಈ ತರ ಹಂತಿ ಪದ, ಆಮೇಲೆ ಗೀಗಿ ಪದ, ಡೊಳ್ಳಿನ ಪದ, ಡಫಿನ ಪದ, ಆಮೇಲೆ ಕೆಲವು ನಮ್ಮ ಕನ್ನಡ ನಾಡಿನ ಸತ್ಪುರುಷರ ಸಂತರ ಅನುಭವ ಪದಗಳು, ಅದರದ್ದು ಒಂದು 8 ವಾಲ್ಯೂಮ್ಸ್ ಮಾಡಿದ್ರು. ಕನ್ನಡ ನಾಡಿನ ಸತ್ಪುರುಷರ ಅನುಭವ ಪದಗಳು ಅಂತ. ಈಗ ಅದು ಕಂಪೈಲೇಷನ್ ಮಾಡಿ ಒಂದೇ ಪುಸ್ತಕ ಮಾಡಿದ್ದಾರೆ. ಅದನ್ನ ಅವರು ಅವಾಗ ಅವ್ರ ಕಡೆಯಿಂದ ಟೇಪ್ ಮಾಡಿಸ್ಕೊಂಡು ಮತ್ತೆ ತಾವು ಬರೋದ್ ತೆಗೆದು ಅವಾಗ ಸಣ್ಣ ಪುಸ್ತಕ ಮಾಡಿದ್ರು. ಅದನ್ನ ಮತ್ತೆ ಕಳೆದು ಹೋಗ್ತಾವಂತ ಒಂದೇ ಪುಸ್ತಕ ಮಾಡಿದ್ರು. ಅಂದ್ರೆ ಮಹಾರಾಜರು ಈ ನಶಿಸಿ ಹೋಗಿರ್ತಕ್ಕಂತಹ ಏನಿವು ಕಲೆಗಳವ ಅದಕ್ಕೆ ಬಹಳ ಪ್ರೋತ್ಸಾಹನೆ ಕೊಡ್ತಾ ಇದ್ರು. ಈಗ ತಮ್ಮ ದೃಷ್ಟಿಯೊಳಗೆ ಅದರಂತೆ ಅಪ್ಪಾಜಿ ಅವರು ಜಾನಪದ ಕಲಾಕಾರರು ಈಗ ಕೆಲವರು ಇದ್ದಾರೆ. ಅಂದ್ರೆ ಹಂಗೆ ಭಜನಾ ಪದ ಹಾಡ್ತಾರೆ, ಗೀಗಿ ಪದ. ನಮ್ಮ ರಾಮರಾಜ ಕಲಾಮೇಳ ಒಳಗೂ ಮಾಡ್ತೀವಿ. ಸುರಾಜ್ಯ ಮಾಡೋಣ ಬಾ, ನಾವು ನೀವು ಸರಿಯಾಗಿ ನಡೆಯೋಣ ಬಾ, ಭಾರತಾಂಬೆ ಜಯ ಘೋಷ ಮಾಡೋಣ ಬಾ 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 ಬಾ, ಸುರಾಜ್ಯ ಮಾಡೋಣ ಬಾ. ಹಿಂಗ ಗೀಗಿ ಪದ ಆಗ್ಲಿ, ಲಾವಣಿ ಪದ ಆಗ್ಲಿ ಹುಡುಕಾಡಿದ್ರೆ ಸಿಗ್ತಾರ. ಕೆಲವು ಇಲ್ಲಿ ಅರ್ಜುನ ಒಳಗಿದ್ದಾರೆ. ನಿಮ್ ಕಂಬೈನ್ಡ್ ಒಂದು ಫಂಕ್ಷನ್ ಏನೋ ಆಗುದಿಲ್ಲ ಅಂತ ಅದು ಜಾನಪದ ಗೀತೆಗಳ ಫಂಕ್ಷನ್. ಕೇವಲ ಆಶ್ರಮದ ವತಿಯಿಂದ ಅಧ್ಯಾತ್ಮ ಬೇಸ್ ಇರಬೇಕು. ಅದಕ್ಕೆ ಆ ಸ್ಟೈಲ್ ಇದ್ದ ಆ ಫಾರ್ಮ್ ಅದ್ದು ನಾವು ಸಹಾಯ ತಗೋತೀವಿ. ಖರೆ ಕೇವಲ ಎಂಟರ್ಟೈನ್ಮೆಂಟ್ ಅಲ್ಲ, ಇದು ಇನ್ಫೋಟೈನ್ಮೆಂಟ್, ಇಲ್ಲ ಎಡ್ಯುಟೈನ್ಮೆಂಟ್. ಅಂದ್ರೆ ಎಡ್ಯುಟೈನ್ಮೆಂಟ್ ಎಜುಕೇಶನ್ ಇರಬೇಕು, ಎಂಟರ್ಟೈನ್ಮೆಂಟ್ ಇರಬೇಕು. ಅಲ್ಲ, ಅದು ಭಕ್ತಿ ಗೀತೆಗಳೇ ಆಗ್ಲಿ ಈ ಪದೊಳಗ ಅಥವಾ ಯಾವುದೇ ಇತಿಹಾಸ ಸಾರೋದಾಗಲಿ ಅಂತವ್ ನೀವು ಕಂಡಕ್ಟ್ ಮಾಡ್ತೀರಿ ಅಂತ. ಈ 25ನೇ ವರ್ಷದ್ದೇನಾಗ್ಲಿಕ್ಕತ್ತದ. ಆಮೇಲೆ ನಮ್ದು ದಿಂಡಿ ಪಾದಯಾತ್ರೆಗಳನ್ನ ಏನ್ ಮಾಡ್ತೀವಿ, ಅದ್ರೊಳಗೆ ಒಂದು ವಿಶೇಷವಾದಂತಹ 25ನೇ ವರ್ಷದ ಆಚರಣೆ ಮಾಡ್ಬೇಕಂತದ. ಅದ್ರೊಳಗೆ ಬೇರೆ ಬೇರೆ ಫಾರ್ಮ್ಯಾಟ್ ಅನ್ನ ಉಪಯೋಗ ಮಾಡ್ಕೊಂಡು
ಮಾಡುವಂತಹ ಒಂದು ಯಾವಾಗ ಇರುತ್ತೆ ಅಪ್ಪಾಜಿ? ಇದು ದಿಂಡಿ ಪಾದಯಾತ್ರೆ ಈ 11ನೇ ತಾರೀಕಿನಿಂದ ಪ್ರಾರಂಭ ಆಗ್ತದೆ. ಮಾರ್ಚ್ 11ರಿಂದ 26ರವರೆಗೆ ಎಲ್ಲ 6 ಬೇರೆ ಬೇರೆ ಮಾರ್ಚ್ ಭಾಗದಿಂದ 11ರಿಂದ ಮಾರ್ಚ್ 26 ರಾಮನವಮಿ ಅದ. ರಾಮನವಮಿ ದಿವಸ ಪುಷ್ಪವೃಷ್ಟಿ ಆಗ್ತದೆ. 25ನೇ ತಾರೀಕಿಗೆ ಸಾಯಂಕಾಲ ಎಲ್ಲ ದಿಂಡಿಗಳು 6 ದಿಂಡಿಗಳು ಆಶ್ರಮಕ್ಕೆ ಬರ್ತವೆ. ತಮ್ಮ ಹಾದಿಯೊಳಗೆ ಬರ್ತಾ ನೀತಿ ಭಕ್ತಿ ಆದರ್ಶ ಗ್ರಾಮ. ಎಷ್ಟು ದಿನ ಕ್ಯಾಂಪ್ ಮಾಡ್ತಾರೆ ಇಲ್ಲಿ ಅಪ್ಪಾಜಿ ಅವರು? ಅವರು ಪ್ರತಿಯೊಂದು ದಿವಸ 3 ಹಳ್ಳಿಗಳನ್ನ ಸಂದರ್ಶನ ಮಾಡ್ಕೋತ ಬಂದಿರ್ತಾರ. ಅಲ್ಲೇ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾರ, ಅಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರ, ಅಲ್ಲಿ ನಾಷ್ಟ ಮಾಡಿ ಸೇವನೆ ಮಾಡಿದ್ಮೇಲೆ ಸ್ನಾನ ಗಿನ ಮಾಡಿ ಮುಂದಿನ ಊರಿಗೆ ಹೋಗ್ತಾರ. ಮಧ್ಯಾಹ್ನದ ಪ್ರಸಾದದ ವೇಳೆಗೆ ಅಲ್ಲಿ ಒಂದು ಆರತಿ ಗೀರ್ತಿ ಮಾಡಿದ್ಮೇಲೆ ಊರ್ ಬಿಡಬೇಕಾದ್ರೆ ಸಾಯಂಕಾಲ ಒಂದು ಕಾರ್ಯಕ್ರಮ ಮಾಡ್ತಾರೆ. ರಾತ್ರಿ ವಸ್ತಿಗೆ ಒಂದು ಊರಿಗೆ ಹೋಗ್ತಾರ. ಆ ರಾತ್ರಿ ವಸ್ತಿಗೆ ಊರಿಗೆ ಹೋಗ್ತಾರ, ಅಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ತಮ್ಮದೇ ಆದಂತಹ ಒಂದು ಸೌಂಡ್ ಸಿಸ್ಟಮು, ಲೈಟಿಂಗು ಇವೆಲ್ಲ ತಾವೇ ತಗೊಂಡು ಒಂದು ಜೀಪ್ ತಗೊಂಡು ಎಲ್ಲರ ಸಾಮಾನು ಕೈಚೀಲಗಳನ್ನ ಅದ್ರೊಳಗೆ ಹಾಕಿ ನಮ್ಮ ಮಲ್ಕೊಳಿಕ್ ವ್ಯವಸ್ಥೆ ತಾಡಪತ್ರಿ ಇಡಪತ್ರಿ ಎಲ್ಲೇ ಸಿಕ್ಕದಲ್ಲೇ ಶಾಲೆ ಒಳಗೆ ಶಾಲೆ ಗುಡಿ ಮಠ ಎಲ್ಲೇ ಹೆಂಗ್ ವ್ಯವಸ್ಥೆ ಇರ್ತದೋ ಹಾಗೆ ಅಲ್ಲೆಲ್ಲೇ ಇದ್ಕೊಂಡು ಮಹಾರಾಜರು ಹಾಕಿಕೊಟ್ಟಿರ್ತಕ್ಕಂಥ ಆದೇಶ ಮಾಡಿರ್ತಕ್ಕಂತಹ ನಾವಷ್ಟೇ ಉದ್ಧಾರ ಆದ್ರೆ ಉಪಯೋಗ ಇಲ್ಲ. ಈ ಎಲ್ಲಾರು ಸುಧಾರಣೆ ಆಗ್ಬೇಕು. ಎಲ್ಲ ಒಳ್ಳೆತನ ಏನದ ಎಲ್ಲರೊಳಗೂ ಬರಬೇಕು. ಕೇವಲ ಬಾಯಿ ಮಾತಾಗಬಾರ್ದು, ವಿಧಾಯಕವಾಗಿ ಕಾರ್ಯ ಮಾಡಬೇಕು. ಹೀಗಾಗಿ ಎಲ್ಲರಿಗೆ ಈ ಸಂದೇಶ ಕೊಡುವ ಉದ್ದೇಶದಿಂದ ನಾವು ನಡ್ಕೊಂಡು ನೀವಿದ್ದಲ್ಲೇ ವೆನ್ ಮೌಂಟನ್ ಕೆನಾಟ್ ಕಮ್ ಟು ಮೊಹಮ್ಮದ್ ಶುಡ್ ಗೋ ಟು ಮೌಂಟನ್ ಅಂತ. ಅವ್ರು ನಮ್ ಕಡೆ ಬರಂಗಿಲ್ಲ, ನಾವೇ ಅವ್ರ ಮನೆ ತನಕ ಹೋಗಿ ಸಂದೇಶಗಳನ್ನ ಬೀಳ್ತೀವಿ ಅಂತ ಅವ್ರು ಕೊಟ್ಟಿರ್ತಕ್ಕಂಥ. ಆಮೇಲೆ ನಮ್ಮ ಭಾರತ ದೇಶ ಒಳಗ ವಿಶೇಷವಾಗಿರ್ತಕ್ಕಂತಹ ಇಂತಹ ಎಲ್ಲ ಸಾಮಾಜಿಕ ಕಾರ್ಯಗಳಿಗೆ ಪ್ರೋತ್ಸಾಹನ ಕೊಡುವ ಮಂದಿ ಕಾಯ್ತಿರ್ತಾರ. ಒಂದು ವರ್ಷ ನಮ್ ಕಡೆ ಬರ್ಬೇಕು ನಿಮ್ ಕಡೆ ಬರ್ಬೇಕಂತ ಮಂದಿ ಬಂದ ಎಲ್ಲ ಥಳಿ ರಂಗೋಲಿ ಹಾಕಿ ಸ್ವಾಗತ ಮಾಡಿ ಅವ್ರಿಗೆ ಊಟಕ್ಕೆ ಹಾಕಿ ಆರೈಕೆ ಮಾಡಿ ಬೆಳಿಗ್ಗೆ ಬಿಸಿನೀರು ಕಾಯಿಸ್ಕೊಟ್ಟು ಹಿಂಗೆಲ್ಲ ಪ್ರೀತಿಯಿಂದ ನೋಡ್ಕೋತಾರ. ಮತ್ತ ಅದನ್ನ ಬಯಸಿ ಏನು ಹೋಗಿರಂಗಿಲ್ಲ. ಸದ್ಗುರು ಮಹಾರಾಜರ ಆದೇಶದ ನಾವು ಈ ಮಹಾರಾಜರ ಧ್ಯೇಯ ಉದ್ದೇಶಗಳನ್ನ ಎಲ್ಲರ ಕಡೆ ಪಸರಿಸ್ಬೇಕು, ಎಲ್ಲರೂ ತಿಳಿಸ್ಬೇಕು. ಆ ಉದ್ದೇಶದಿಂದ ಈ ದಿಂಡಿ ಪಾದಯಾತ್ರೆಗಳು ಒಂದ್ ದಿವ್ಸಕ್ಕೆ 2-3 ಹಳ್ಳಿಗಳನ್ನ ಸಂದರ್ಶಿಸಿ ಅಲ್ಲಿ ಕಾರ್ಯಕ್ರಮ ಮಾಡಿ ವಿಧಾಯಕ ಕಾರ್ಯ ಮಾಡಲಿಕ್ಕೆ ಪ್ರಚೋದನೆ ಕೊಡ್ತಾ ಶಾಂತಿಗುಟೀರ ಆಶ್ರಮಕ್ಕೆ ರಾಮನವಮಿಗಿಂತ ಮುಂಚಿನ ಮೊದಲೇ ದಿವಸ ಬಂದು ಸೇರ್ತಾರೆ. ಸರಿ ಸರಿ. ಈಗ ನೋಡಿ ವೀಕ್ಷಕರು, ಈಗ ಅಪ್ಪಾಜಿಯವರು ಎಷ್ಟು ಕೆದಕಿ ತೆಗೆದ್ರೂ ಆಶ್ರಮ ಬಗ್ಗೆ ನನಗೆ ಒಂದು ವಂಡರಾಗಿದ್ದೇನಪ್ಪ ಅಂದ್ರೆ, ಅವರು ಮಾಡರ್ನ್ ಒಂದು ಚಲಚಿತ್ರ ನಟ ಆಗ್ಬೇಕಂತ ಹೇಳಿ ಹೊರಗೆ ಬಂದವರು ಇಲ್ಲಿ ಬಂದು ಒಂದು ಅಪ್ಪಾಜಿ ಸದ್ಗುರು ಗಣಪತರಾವ್ ಮಹಾರಾಜ್ಜಿ ಅವರ ಒಂದು ನುಡಿಯಿಂದ ಇಲ್ಲಿ ಸೇವೆ ಮಾಡ್ಕೋತದಾರ ಅವರು. ನೋಡಿ ಭಾಳ ಕಷ್ಟ ಅದು, ಆ ಮನಸ್ಸು ಬದಲಾಯಿಸ್ಬೇಕು. ಇಲ್ಲಿ ಬಂದವ್ರು ಹೆಚ್ಚು ಬ್ರಹ್ಮಚಾರಿಗಳೇ ಅದಾರೆ ಸರ್ ಇಲ್ಲಿ. ಹಂಗಿಲ್ಲ, ಮಹಾರಾಜರ ನಮ್ಮ ಈ ಸಂಪ್ರದಾಯದ ತತ್ವ, ನಮ್ಮ ಋಷಿ ಮುನಿಗಳು ಹೇಳಿರ್ತಕ್ಕಂಥದ್ದು ಯಾರ್ಯಾರಿಗೆ ಯಾರ್ಯಾರ ಪ್ರಾರಬ್ಧ ಹೇಗಿರ್ತದೆ. ಆದ್ರೆ ನೀವು ಜ್ಞಾನ ಪಡ್ಕೊಳ್ಳಿಕ್ಕೆ, ನಮ್ಮ ಆನಂದ ತಾವು ಪಡ್ಕೊಳ್ಳಿಕ್ಕೆ ಬ್ರಹ್ಮಚಾರಿನೇ ಇರಬೇಕು, ಗೃಹಸ್ಥನೇ ಇರಬೇಕು, ಸನ್ಯಾಸಿನೇ ಇರಬೇಕು, ವಾನಪ್ರಸ್ಥನೇ ಇರಬೇಕು, ಹೀಗೇನು ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಇಲ್ಲ. ಅವರವರ ಮಾನಸಿಕ ಸ್ಥಿತಿ ಮತ್ತೊಂದು ಅನುಕೂಲತೆ, ಪ್ರಪಂಚದಾಗ ಇದ್ದೂ ಪರಮಾರ್ಥ ಸಾಧಿಸ್ಬೇಕಂತ ನಮ್ಮ ಸಂಪ್ರದಾಯದ ಒಂದು ಉಪದೇಶ. ಅಂದ್ರೆ ನಾವು ಗೃಹಸ್ಥರಿದ್ದೀವಿ, ನಮ್ಗೆ ಸಂಸಾರದ ಜಂಜಾಟದ ಎಲ್ಲೇ ಸಾಧನೆ ಮಾಡ್ಲಿಕ್ಕೆ ಆಗ್ತದ, ಇದು ಎಕ್ಸ್ಕ್ಯೂಸ್ ಕೊಡ್ಲಾರ್ದೆ ಎಲ್ಲ ಸಾಧನೆ ಮನಸ್ಸು ಒಂದಿದ್ರೆ ಏನ್ ಬೇಕಾದನ್ನ ಸಾಧಿಸ್ಬೋದು. ಮತ್ತೆ ಎಲ್ಲರಿಗೂ ಬೇಕಾದದ್ದು ಅದೇ, ನನ್ನ ಎಲ್ಲ ಕಷ್ಟಗಳು ನನ್ನ ದುಃಖಗಳ ನಿವಾರಣೆ ಆಗಿ ನಂಗೆ ಒಂದು ಪರಮ ಆನಂದ ಸ್ಥಿತಿ ಬರಬೇಕು, ಸಮಾಧಾನ ಸಿಗಬೇಕು, ಶಾಂತಿ ಪಡಿಬೇಕು. ಇದು ಎಲ್ಲ ಜೀವಿಗಳ ಮುಖ್ಯ ಕರ್ತವ್ಯ ಆಗಿದೆ, ಮುಖ್ಯ ಉದ್ದೇಶನೂ ಆಗಿದೆ. ಅದನ್ನ ಪಡೀಲಿಕ್ಕೆ ಬೇರೆ ಮಾರ್ಗ, ನಾವು ಲೌಕಿಕ ಒಳಗೆ ಒಂದು ಸಿನಿಮಾ ನೋಡಿದ್ರೆ 1-2-3 ತಾಸು ಏನೋ ಮನಸ್ಸಿಗೆ ಚಲೋ ಅನ್ಸ್ಬೋದು. ಮತ್ತೆ ಕಣ್ಣು ನೋಯಿಸ್ತು, ಎಷ್ಟು ಟೈಮ್ ವೇಸ್ಟ್ ಆಯ್ತು, ಎಷ್ಟು ಎನರ್ಜಿ ವೇಸ್ಟ್ ಆಯ್ತು, ದುಡ್ಡು ವೇಸ್ಟ್ ಆಯ್ತು. ಎಲ್ಲ ಇವು ಏನು ಟೆಂಪರರಿ ಸುಖಗಳು ನಮ್ಗೆ ಕಾಣಿಸ್ತವೆ, ಅಂತತಃ ನಮ್ಗೆ ದುಃಖವನ್ನೇ ತಂದು ಕೊಡ್ತವೆ. ಆದ್ರೆ ಅಧ್ಯಾತ್ಮ ಪರಮಾರ್ಥ ಒಂದೇ ಅದ ನಿಮ್ಗೆ ನಿಜವಾದ ಮನಸ್ಸಿಗೆ ನೆಮ್ಮದಿ ಕೊಡುವಂಥದ್ದು, ಶಾಂತಿ ಸಮಾಧಾನ ಆನಂದ ಕೊಡುವಂಥದ್ದು ಇದೇ ಮಾರ್ಗ. ಹೀಗಾಗಿ ಎಷ್ಟು ಬೇಗನೆ ನಾವು ಟರ್ನ್ ತಗೋತೀವಿ ಅಷ್ಟು ನಾವು ಆನಂದ ಬೇಗ ಪಡಿತೀವಿ ಅಂತ. ಆನಂದ ಪಡೆಯೋದೇ ಮನುಷ್ಯನ ನಿಜವಾದ ಉದ್ದೇಶ, ಆನಂದದ ಹೊರತು. ಹೀಗಾಗಿ ನಮ್ಮ ಉಪನಿಷತ್ತು ಸಾರ್ತಾ ಇದೆ, ಆನಂದ ಹೇವ ಖಲು ಇಮಾನಿ ಭೂತಾನಿ ಜಾಯಂತೆ ಆನಂದಂ ಪ್ರಯಂತಿ ಪ್ರವಿಸವಿಶಂತಿ ತದ್ಬ್ರಹ್ಮ ತದ್ವಿಜಿಜ್ಞಾಸಸ್ವ
ಆನಂದ ಪಡೆಯೋದೇ ಮನುಷ್ಯನ ನಿಜವಾದ ಕರ್ತವ್ಯ. ಅದನ್ನ ನಾವು ಪಡಿಲಿಕ್ಕೆ ಪ್ರಯತ್ನ ಮಾಡಬೇಕು. ಆದ್ರೂ ನಮ್ಮ ಪ್ರಯತ್ನ ಸರಿಯಾದ ದಿಕ್ಕಿನಲ್ಲಿ ಇರಬೇಕು. ಅದಕ್ಕೆ ಗುರುವಿಗೆ ಅನನ್ಯ ಅಸಾಧಾರಣ ಮಹತ್ವ ನಮ್ಮ ಸಂಪ್ರದಾಯದಲ್ಲಿ ಇದೆ. ನೋಡಿ ವೀಕ್ಷಕರೇ, ಅಪ್ಪಾಜಿ ಕೆಲವೊಂದು ಪ್ಲೇ ಮಾಡ್ತಾರೆ. ಈಗ ಇಂಥವು ಸ್ವಾಮಿ ವಿವೇಕಾನಂದ ಬಗ್ಗೆ ಇನ್ನೂ ಕೆಲವೊಂದು ಪದಗಳು ಅಂದ್ರೆ ದೈವಿ ಪದಗಳು ಯಾವುದೇ ಆಗಲಿ, ಭಾವಗೀತೆ ಆಗಲಿ, ಗೀಗಿ ಪದ ಆಗಲಿ, ಎಲ್ಲ ದೈವಿ ಇದ್ರೊಳಗೆ ಅವರೆಲ್ಲ ಮಾಡಿ ತೋರಿಸ್ತಾರೆ. ಅದನ್ನು ತಮಗೆ ತೋರಿಸ್ತೀನಿ ನಾನು. ಇದಾದ ನಂತರ ಅದನ್ನು ನೋಡಿ ನೀವು ಅವರು ಪಾತ್ರಾಭಿನಯ ಹ್ಯಾಂಗೆ ಮಾಡ್ತಾರೆ ಏನು ಅನ್ನೋದು ನೀವು ನೋಡಿರಿ. ಯಾಕಂದ್ರೆ ಅವರು NSD ಇಂದ ಬಂದವರು, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ದೆಹಲಿ. ಅಲ್ಲಿ ಭಾಳ ಕಷ್ಟ ಅಲ್ಲಿ ಅಡ್ಮಿಷನ್ ಅಂತಲ್ಲಿ 3 ವರ್ಷ ಕಳೆದು ಬಂದವರು ಅವರು. ಅವ್ರು ಹೇಳಿದ್ರು, ಅವರು ಕ್ಲಾಸ್ಮೇಟ್ಸ್ ಯಾರು ಈಗಾಗ್ರಿ ಫೇಮಸ್ ಇದು ಆಗಿ ಹೋಗ್ಯಾರ ಅವರು. ಸರ್, ಈಗ ನೀವು ಈ ಆಶ್ರಮದ ಬಗ್ಗೆ ಜನರಿಗೆ ತಿಳಿಲಾರದ ಯಾವುದೇ ವಿಷಯಗಳು ಹೇಳಬಯಸ್ತೀರ? ಜನರಿಗೆ ಗೊತ್ತೇ ಇಲ್ಲ. ಅದು ಮಹಾರಾಜರು ಬಯಸಿದ್ರು ಏನು ಅಂದ್ರ ಇದೊಂದು ಮಾಡೆಲ್ ಆಶ್ರಮ ಆಗಿರ್ಬೇಕು. ಪ್ರಸಿದ್ಧಿ ಪಡೆದ್ರೆ ನಾವು ದೊಡ್ಡ ಮಹಾರಾಜರ ಕಡೆ ಅಗದಿ ಸಣ್ಣ ಹುಡುಗನೂ ಕೂಡ ಹೋಗಿ ಬಾಗಿಲ ಬಾಡಿಸಿ ಅವ್ರ ಕಡೆಯಿಂದ ಅಷ್ಟೇ ಪ್ರೀತಿಯಿಂದ, ಆತ್ಮೀಯತೆಯಿಂದ ಅವ್ರ ಮಾರ್ಗದರ್ಶನ, ಅವ್ರ ಪ್ರೀತಿ ಗಳಿಸ್ಲಿಕ್ಕೆ ಸಾಧ್ಯವಾಗಿತ್ತು. ಅಂದ್ರೆ ಹಿ ವಾಸ್ ಅಕ್ಸೆಸಿಬಲ್ ಟು ಆಲ್. ಯಾವುದೇ ಜಾತಿ, ಮತ, ಪಂಥ, ಕುಲ, ಗೋತ್ರ ಇದರ ಭೇದ ಭಾವ ಇರದೆ ಎಲ್ಲರಿಗೂ ಕರೆದು ತಮ್ಮಲ್ಲಿ ಇಟ್ಕೊಳ್ಳುವಂತಹ ಒಂದು ವಿಶೇಷವಾದಂತಹ ಪ್ರೀತಿ. ಆತ್ಮವತ್ ಸರ್ವಭೂತೇಶು ಯ ಪಶ್ಯತಿ ಸ ಪಶ್ಯತಿ ಅಂತ. ತನ್ನ ಮೇಲೆ ನಮ್ಮ ಮೇಲೆ ನಮ್ಗೆ ಹೆಂಗ ನಿರ್ವ್ಯಾಜ್ಯ ಪ್ರೇಮ ಇರ್ತದೆ. ಯಾವುದೇ ಕಾರಣ ನಾ ಎಷ್ಟು ತಪ್ಪು ಮಾಡಿದ್ರು ಕೂಡ ನಾ ಮಾಡಿದ್ದೆ ಸರಿ ಅಂತೀವಿ. ಯಾಕ? ನನ್ನ ಮೇಲೆ ಅಷ್ಟು ಪ್ರೀತಿ ಅದ. ನಾನು ಎಷ್ಟೇ ಕಾಣಿಸ್ಲಿಕ್ಕೆ ಕುರುಕನಿರ್ಲಿ, ಗುರುಗಳಿರ್ಲಿ ಅಂದ್ರೂ ನನಗೆ ನನ್ನ ಮೇಲೆ ಸಿಟ್ಟು ಬರಂಗಿಲ್ಲ. ನನ್ನ ಮೇಲೆ ಪ್ರೀತಿನೇ ಇರ್ತದ. ಹಂಗ ನನ್ನ ಮೇಲೆ ಹೆಂಗ ನಿರ್ಹೇತು ಪ್ರೀತಿ ಇರ್ತದೋ ಹಾಗೆ ಪ್ರತಿಯೊಬ್ಬ ಜೀವಿಯಲ್ಲಿ, ಯಾಕಂದ್ರ ಭಗವಂತ ಎಲ್ಲರೊಳಗೆ ವಾಸಿಸ್ತಾನ, ಹಂಗೆ ಪ್ರೀತಿ ಬರುವ ಹಾಗೆ ನಾವು ನೋಡ್ಕೊಳ್ಬೇಕು ಅಂತ ಮಹಾರಾಜರ ಸದುದ್ದೇಶ ಇರ್ತಿತ್ತು, ಆದೇಶ ಇರ್ತಿತ್ತು, ಉಪದೇಶ ಇರ್ತಿತ್ತು. ಹಾಗೆ ಇಲ್ಲಿ ಬಂದವರು ಅವ್ರು ಬಂದ್ರೆ ಇದು ಒಂದು ರೀತಿಯಿಂದ ಮಾಯೆ ಬಿಣ ಮಾಹಿರ ಅಂದ್ರ ಮಾಯೆ ಇಲ್ಲದ ತವ್ರ ಮನೆಗೆ ಬಂದಂಗ. ಇಲ್ಲಿ ಬಂದ್ರೆ ಎಲ್ಲ ನೀವು ಆರಾಮಾಗಿ ಇರಬೇಕು. ಇಲ್ಲಿ ಬರ್ರಿ, ಅನಾಯಾಸ ಭಕ್ತಿ ಘಡಾಸ್ತದ. ಇಲ್ಲೇನು ನಿಮ್ಗೆ ಬೇರೆ ಎಂಟರ್ಟೈನ್ಮೆಂಟ್ ಸಲುವಾಗಿ ಬೇರೆ ಏನೂ ಇಲ್ಲ. ಹೋಟೆಲ್ ಇಲ್ಲ, TV ಇಲ್ಲ, ಇಂಥದ್ದೇನಿಲ್ಲ. ನೀವು ಬರಬೇಕು, 4,000 ಭಜನೆ ಮಾಡಬೇಕು, ಆನಂದದಿಂದ ಮಹಾರಾಜರ ಗ್ರಂಥ ಓದಬೇಕು, ಪ್ರಸಾದ ಇರ್ತದ, ತಗೊಂಡು ಆ ನೆಮ್ಮದಿ, ಸುಖ, ಶಾಂತಿ ಇದರ ಅನುಭವ ಪಡಿಬೇಕು ಅಂತ ಮಹಾರಾಜರು ಹೇಳ್ತಾ ಇದ್ರು. ವಿಶೇಷವಾಗಿ ಈ ಸಪ್ತಾಹಾದಿಗಳು ನಡೀತಾವಿಲ್ಲಿ. ಗಣೇಶ ಚತುರ್ಥಿ ಮಹಾರಾಜರ ಜನ್ಮೋತ್ಸವ 7 ದಿವಸದ ಕಾರ್ಯಕ್ರಮ ಇರ್ತದ. ಅದ್ರೊಳಗ ಗಣೇಶೋತ್ಸವ, ಗಣೇಶ ಚತುರ್ಥಿ ಆಶ್ರಮದೊಳಗೆ ಇರ್ತದೆ. ಹೌದು, ಗಣಪತಿ ಆ ದಿವಸ ಕಾರ್ಯಕ್ರಮ ಆಗ್ತದೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಿಂದ ಅನೇಕ ಸಂತರು, ಅನುಭಾವಿಗಳು, ಪೂಜ್ಯರು ಅವರನ್ನ ಕರೆಸಿರ್ತೀವಿ. ಅವ್ರ ಕಡೆಯಿಂದ ಪ್ರವಚನಗಳ ವಿಷಯ ಕೊಟ್ಟು ಗಣಪತಿ ಕೂಡ್ರು ದಿವಸದಿಂದ 7 ದಿವಸ ಅಲ್ಲ, ಗಣಪತಿ ಆ ದಿವಸ ಕೂಡ್ತಾನ, ಆ ದಿವಸ ಪುಷ್ಪವೃಷ್ಟಿ ಸಪ್ತಾಹ ಸಮಾಪ್ತಿ ಆಗ್ತದ. ಅದಕ್ಕಿಂತ ಮುಂಚೆ ಅಂದ್ರೆ ಶ್ರಾವಣ ವದ್ಯ ತ್ರಯೋದಶಿದಿಂದ ಭಾದ್ರಪದ ಚತುರ್ಥಿವರೆಗೆ ಅಂದ್ರ 7 ದಿವಸದ ಇರ್ತದ. 5 ವರ್ಷಕ್ಕೆ ಒಂದ್ಸಲ ನಾವು ಹೊರಗಡೆ ಅಂದ್ರೆ ದೊಡ್ಡ ಪ್ರಮಾಣದಾಗ ಮಾಡ್ತೀವಿ, ಅವಾಗ 9 ದಿವಸದ ಇರ್ತದ. ಆಮೇಲೆ ದತ್ತ ಜಯಂತಿ 3 ದಿವಸದ ಆಚರಣೆ ಇರ್ತದ. ಆಮೇಲೆ ರಾಮನವಮಿ 9 ದಿವಸದ ಆಚರಣೆ, 9 ದಿವಸ ಸಪ್ತಾಹ. ಆಮೇಲೆ ಸಾಧಕರಿಗಾಗಿ ಶಿಬಿರಗಳನ್ನ ಏರ್ಪಾಟ್ ಮಾಡ್ತೀವಿ. ಪ್ರತಿಯೊಂದು ಸಪ್ತಾಹಕ್ಕಿಂತ ಮುಂಚೆ 7 ದಿವಸ ಅಂದ್ರೆ ಏನ್ ನಮ್ 4 ಹೊಲತದ ಭಜನೆಗಳು ಇರ್ತಾವೆ ಸಾಂಪ್ರದಾಯಿಕ, ಅದನ್ನ ಹೊರತುಪಡಿಸಿ ಮತ್ತೊಂದು 3-4 ಸೆಷನ್ಸ್ ಇಟ್ಕೋತೀವಿ. ಅದರೊಳಗೆ ಮಹಾರಾಜರ ಕೋಣೆ ಒಳಗೆ ಹೋಗಿ 1 ತಾಸು ಧ್ಯಾನ ಮಾಡುವುದು, ಮಹಾರಾಜರ ಪ್ರವಚನಗಳನ್ನ ಕೇಳುವುದು, ಮಹಾರಾಜರ ಗ್ರಂಥಗಳನ್ನ ಓದಿ ಅದರ ಮೇಲೆ ಚರ್ಚೆ ಮಾಡುವುದು, ಸಂತರ ಮಹಾಂತರ ಅನುಭಾವಿ ನುಡಿಗಳನ್ನ ಮರಾಠಿ ಕನ್ನಡದಲ್ಲಿ ಓದುವುದು, ಚರ್ಚೆ ಮಾಡೋದು. ಹೀಗೆ ಒಂದು ದಿವಸದಾಗೆ ಪೂರ್ತಿ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 9:30 ತನಕ ಪೂರ್ತಿ ಟೈಟ್ ಶೆಡ್ಯೂಲ್. ಅದು ವರ್ಷದಾಗ ಒಂದು 3 ಸಲ ಆಗ್ತದೆ. ಆಮೇಲೆ ಈ ಆಶ್ರಮದ ಒಂದು ವಿಶೇಷತೆ ಅಂದ್ರೆ ಇಲ್ಲಿ ಎಲ್ಲರಿಗೂ ನಮ್ಮ 7 ಬಾಗಿಲ ಇವೆ, 7 ಗೇಟ್ ಇವೆ, ಯಾವುದು ಮುಚ್ಚಿರಂಗಿಲ್ಲ, ಎಲ್ಲ ತೈಲದ ಬಾಗಿಲ ಇದೆ. ಎಲ್ಲರೂ ಬರಬೇಕು. ಸಾಧಕರು ವಿಶೇಷವಾಗಿ ಬಂದು ಈ ಕ್ಷೇತ್ರದ ಲಾಭ ತಗೋಬೇಕು. ಅದೇ ರೀತಿ ನಾವು ಒಂದು ಬೇಸಿಗೆ ಶಿಬಿರವನ್ನು ಮಾಡ್ತೀವಿ 1 ತಿಂಗಳ ಕಾಲ. ಅಲ್ಲಿನೂ ಎಲ್ಲ ಮಕ್ಕಳು ಸುತ್ತಮುತ್ತ ಒಂದು 15-20 ಹಳ್ಳಿ ಮಕ್ಕಳಿಗೆ 3 ಬಸ್ಗಳನ್ನ ಮಾಡಿ ಅವ್ರು ಕರೆಸಿ
ಒಂದು ತಿಂಗಳ ಇಲ್ಲಿ ಟ್ರೈನಿಂಗ್ ಕೊಟ್ಟು ಆಧ್ಯಾತ್ಮಿಕ ಮತ್ತು ಶೈಕ್ಷಣಿಕ. ಯಾವ ತಿಂಗಳು ಕೊಡ್ತೀರಿ ಸರ್? ಇದು ಏಪ್ರಿಲ್ ತಿಂಗಳ. ಪ್ರತಿ ವರ್ಷನೂ ಮಾಡ್ತೀವಿ ಕಳೆದ 24 ವರ್ಷದಿಂದ.